ಗೈಜಲ್ಲಿ ಬಂದಿದ್ದೀವಿ ರಾಮಗುಂಡನಹಳ್ಳಿ ಮೈದಾನ ಕಡೆ. ಯಾಕಂದರೆ ಎಲ್ಲ ಪ್ಲೇಸ್ಗಳು ಚೆನ್ನಾಗಿದೆ ಇಲ್ಲಿ. ಎತ್ತುಗಳು ಬಂದಿದ್ದಾವೆ, ಹೋರಿಗಳು ಬಂದಿದ್ದಾವೆ, ಎತ್ತುಗಳಲ್ಲ ಹೋರಿಗಳು ಬಂದಿದ್ದಾವೆ ಎಲ್ಲ. ಯಾಕಂದ್ರೆ ಮಸ್ತಾಗಿದೆ ಎಲ್ಲ ಹೋರಿಗಳು. ನೋಡ್ಬೇಕು, ಈಗ ತೋರಿಸ್ತೀನಿ ಯಾವ್ಯಾವ ಹೋರಿಗಳು ಏನೇನು ಮಾತಾಡ್ತಾ ಇದ್ದಾರೆ ಅಂತ, ಎದ್ರ ಬಗ್ಗೆ ಏನು ಮಾತಾಡ್ತಾರೆ ಅಂತ. ಯಾಕಂದ್ರೆ ಇವತ್ತು ಮೆರವಣಿಗೆ ನಡೀತಾ ಇದೆ ಇವತ್ತು. ನೋಡಿ ಈ ಥರ ಇದೆ ಪ್ಲೇಸಲ್ಲಿ, ನೋಡಿ ಆ ಥರ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಇದೆ ನೋಡಿ, ಊಟ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ. ಊಟ ಮಾಡ್ಕೊಂಡು ಬಂದೀವಿ ನಾವು. ಆ ಥರ ಅಲ್ಲಿದೆ ನೋಡಿ ವರ್ತೂರು ಹೋರಿ. ನೋಡಿ ಇದು ಎಲ್ಲಿಂದ ಬಂದಿದೆ ಅಂತ ಅವ್ರು ಮಾತಾಡ್ತಾರೆ, ಈಗ ಹೇಳ್ತಾರೆ ಅವರು ಏನಿಲ್ಲ ಅಂತ. ವರ್ತೂರು ಸಂತೋಷ್ ಅಣ್ಣರ ಹೋರಿ ಇಲ್ಲೇ ಇದೆ ನೋಡಿ, ಮಸ್ತ್ ಡೆಕೋರೇಷನ್ ಮಾಡಿದ ನೋಡಿ, ವರ್ತೂರು ಒಡೆಯ ಅಂತ ಈ ಥರ ಇದೆ ಮಸ್ತ್. ಏನು ಗುರು ಈ ಥರ ಮಾಡ್ತಾರೆ ಎತ್ತಿಗೆ. ಬಸವಣ್ಣ ಅಂದರೆ ಅದೇ ಒಂದು ಗ್ರೇಟ್. ದೇವ್ರ ಥರನೇ ನೋಡ್ತಾರೆ ಬಿಡಿ ಜನ. ನೋಡಿ ಗುರು ಈ ಥರ ಇದೆ. ಇದನ್ನ ಅಲ್ಲಾಕಿಲ್ಲ, ಇದು ಮೇಡಹಳ್ಳಿ, ಚಿಗಳ್ಳಿ ಹತ್ರ ಮೇಡಹಳ್ಳಿ ಅಂತ. ಇದು ಒಳ್ಳೆ ತಳಿ. ಇಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಥ ತಳಿ ಸಾಕಿ ನಮ್ಮ ಸುಬ್ಬಣ್ಣ ಅವರು ಇಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ ಅಂದ್ರೆ ನನಗೆ ಗ್ರೇಟ್ ಆಯ್ತಾ. ಬೇರೆ ಹಳ್ಳಿಗಳಲ್ಲಿ ಕೂಡ ಇಷ್ಟ ಚೆನ್ನಾಗಿರೋ ತಳಿಯನ್ನು ಸಾಕಲ್ಲ. ಇದು ಹಳ್ಳಿಕಾಳು ತಳಿ ಆಯ್ತಾ. ಹಳ್ಳಿಕಾಳು ತಳಿಯನ್ನು ಬೆಳೆಸ್ಬೇಕು, ನಮ್ಮ ದೇಶವನ್ನು ಬೆಳೆಸ್ಬೇಕು. ಬಸವಣ್ಣ ಸೆಗಣಿ ಎತ್ತಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಬಸವೇಶ್ವರ ನಮ್ಗೆ ದೇವರು ಒಳ್ಳೇದ್ ಬೇಡ. ಹಳ್ಳಿಕಾರ್ ಅಂದ್ರೆ ನಾವು ಆ ಹಳ್ಳಿಕಾರ್ ಅಂದ್ರೆ ಅಶೋಕ್ ರೆಡ್ಡಿ ಅಂತ ಹಳ್ಳಿಕಾರ್. ನಮ್ ಸಂತೋಷ್ ಹಳ್ಳಿಕಾರ್, ಜೈ ಹಳ್ಳಿಕಾರ್. ಈ ಬಸವಣ್ಣನ ನಂಬಿದ್ರೆ ನಮ್ಗೆ ಮೋಸ ಮಾಡಲ್ಲ, ಜನಗಳು ನಂಬಾರ್ದು. ಅದೇ ಬಸವಣ್ಣ ನಂಬಿದ್ರೆ ನಮ್ಗೆ ದೇವ್ರು ಒಳ್ಳೇದಾಗುತ್ತೆ ಆಯ್ತಾ. ಅದರಿಂದ ಊಟ, ಅದ್ರ ಸಗಣಿ ಎತ್ತಬೇಕು. ಆ ಸಗಣಿ ಎತ್ತಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡುತ್ತೆ. ಅದರಿಂದ ನಮ್ಮ ಬಸವಣ್ಣನ ಪೂಜೆ ಮಾಡ್ಬೇಕು. ಬೆಳಿಗ್ಗೆ ಎದ್ದು ಬಸವಣ್ಣನ ನೋಡಿ ಹೋಗಿದ್ರೆ ನಮ್ಗೆ ಆಗೋ ಕೆಲಸಗಳು ಆಗುತ್ತೆ. ಅದೇ ಜನಗಳ ಮುಖ ನೋಡಿ ಹೋಗಿದ್ರೆ ಆಗಲ್ಲ. ಅದು ನಿಜವಾದ ದೇವ್ರು. ಬಾಯಿ ಇಲ್ಲ ಅಂದ್ರೂ ದೇವ್ರು ನಮ್ಗೆ ಒಳ್ಳೇದಾಗುತ್ತೆ ಆಯ್ತಾ. ಅದಕ್ಕೆ ಮಾತಾಡೋಕ್ ಬರಲ್ಲ, ಅದ್ರ ಸೇವ್ ಆಗ್ಬೇಕು ಆಯ್ತಾ. ಅದರಿಂದ ನಮ್ಮ ಹಳ್ಳಿಕಾರ್ ತಳಿ ಉಳಿಸ್ಬೇಕು, ನಮ್ಮ ದೇಶ ಉಳಿಸ್ಬೇಕು. ಆರ್ ಅಶೋಕ್ ರೆಡ್ಡಿ ಕನ್ನಡಿಗ, ಜೈ ಹಳ್ಳಿಕಾರ್. ಊರಿಂದ ಅಣ್ಣ ಹೋರಿ? ಬರ್ಗೂರ್. ಓಕೆ, ಇದು ಎಲ್ಲಿಂದ? ಚಿಕ್ಕಮಂಗ್ಳೂರು ಸೈಡ್ ಇಂದ? ಕರ್ನಾಟಕದ? ತಮಿಳ್ನಾಡಿಂದ ಹಾಕೊಂಬಂದಿದ್ದ? ಹೌದಣ್ಣ. ಏನಣ್ಣ ವಿಶೇಷ ಇದ್ರೊಳಗೆ? ಹೌದಾ? 108 ಏನಣ್ಣ ಅದು? ಕರ್ನಾಟಕ ಡೇಂಜರ್ ಬುಲೆಟ್ ಬರ್ಗೂರ್ ಅಂತ ಬಿಟ್ಟು 108. ಹೌದು, ಹೆಸರು ಏನಿಟ್ರಿ ಅಣ್ಣ ಇದಕ್ಕೆ? ಕರ್ನಾಟಕ ಡೇಂಜರ್ ಬುಲೆಟ್ 108. ಓ, ಆ ಥರ ಹೆಸರ ಇದು? ಎಷ್ಟು ವರ್ಷದಣ್ಣ ಇದು? ಇದಾಗೈತೆ ಒಂದು 3-4 ವರ್ಷ ಆಗೈತೆ. ನೀವು ಯಾವತ್ತು ತೊಗೊಂಡಿದ್ದು ಇದನ್ನ ಹೋರಿನ? ನಾವಿ ತಗೊಂಬಂದು 1 ವರ್ಷ ಆಗೈತೆ. 1 ವರ್ಷ ಆಯ್ತಾ? ಇದು ಎಲ್ಲಿಂದ ತೊಗೊಂಬಂದಿದ್ದು ಹೋರಿ? ಕಾಡಲ್ಲಿ, ತಮಿಳ್ನಾಡು ಅಂಚೆಟ್ಟಿ ಕಾಡು ಅಂತ ತಮಿಳ್ನಾಡಲ್ಲಿ ಅಂಚೆಟ್ಟಿ ಕಾಡು. ಎಷ್ಟು ಬಿತ್ತಣ್ಣ ರೇಟ್ ಇದು? ಆವಾಗ ನಾವು ಕರುದಲ್ಲಿ ತಂದಿಲ್ಲ, ಕರುದಲ್ಲಿ ನಮ್ಮ ಫ್ರೆಂಡ್ ತಂದಿದ್ರು. ಅವರು 1.5 ವರ್ಷ 2 ವರ್ಷ ಹಬ್ಬ ಮಾಡಿದ್ರು. ನಾವು ಹೋದ ವರ್ಷ ಹಾಕೊಂಬಂದಿದ್ದೆ. ಹೌದಣ್ಣ. ರೇಸ್ ಯಾವಾಗಂತ ಅಣ್ಣ? ರೇಸ್ ಯಾವಾಗಂತೆ? ರೇಸ್ ಮನೆಲ್ಲ ಹಾಕ್ತಾರೆ ತಮಿಳ್ನಾಡಲ್ಲಿ, ಜಲ್ಲಿಕಟ್ಟು. ಅದೇ ಇವಾಗ ಇಲ್ಲಿ ಯಾವಾಗ? ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬೀಜದವರಿಗೆ 1 ಗ್ರಾಮ್ ಚಿನ್ನ ಆಮೇಲೆ ಹೂವಾರಗಳು ಕೊಡ್ತಾರೆ ಅಂತ ಕಾಂಪಿಟೇಷನ್ ಅಷ್ಟೇ. 101 ಬೀಜದವರಿಗೆ ಅವರು ಅವ್ರು ಬಂದ್ಬಿಟ್ಟು 1 ಗ್ರಾಮ್ ಚಿನ್ನ ಕೊಟ್ಟು ಇದು ಕೊಡ್ತಾರೆ. ಪಾರ್ಟಿಸಿಪೇಟ್ ಮಾಡಿದ್ರು. ಹೌದಾ? ಇದು ರೇಸ್ ಅಲ್ಲ, ಇವಾಗ ಫಂಕ್ಷನ್, ಮೆರವಣಿಗೆ. ಓಕೆ ಅಣ್ಣ, ಈ ತರ ಇದೆ ನೋಡಿ ಹೋರಿ, ಮಸ್ತ್ ಆಗಿದೆ. ಕರ್ನಾಟಕ ಡೇಂಜರ್ ಬುಲೆಟ್ ಅಂತ ಹೆಸರು, ತುಂಬಾ ಮಸ್ತ್ ಆಗಿದೆ ನೋಡಿ. ಥ್ಯಾಂಕ್ ಯು ಅಣ್ಣ. ಹೊಡೆದ ನೋಡಿ ಹೆಂಗೆ ಹಾಕ್ಯಾರಣ, ಪವರ್ಫುಲ್ ಅದು ಬಗ್ಗಲ್ಲದ ಅಂತ. ಗುರು ಇದು ನೋಡಿ ಹೆಂಗೆ ಇದೆ, ಮಸ್ತಾಗಿದೆ ಗುರು. ನೀನು ಅಣ್ಣ ಯಾವ ಊರಿಂದ ಅಣ್ಣ ಹೋರಿ ಯಾವ ಊರಿಂದ? ರಾಮರಾಗ. ಎಷ್ಟು ವರ್ಷದ ಅಣ್ಣ? ಎಷ್ಟು ವರ್ಷದ್ದು? 9 ವರ್ಷದ. ಹೆಸರೇನಣ್ಣ ಇದ್ರದ್ದು? ಗಜಾನಾ?
ಬ್ಲ್ಯಾಕ್ ಕೋಬ್ರಾ ನೋಡಿ ಇದು. ಎಳಕಿಲ್ಲದೆ ನೀವು ಅದಕ್ಕೆ ತೀರ போடுறாங்களே செருப்புல அல்ல இல்ல என்ன பண்ணோம் ஸ்டேஜ் అబ్బా అలాంటి ఉంటే ఎస్పీ చింపుకుడదాను లేదా మీకే ಎಲ್ಲಾರು ಈಗ ಕಳಿಸ್ತೀನಿ ಮನೆ ಕಳಿಸ್ಬಿಟ್ಟು ಗಾಡಿ ಇಲ್ಲೇ ಹಾಕೊಂಡು ಎಲ್ಲ ಕ್ಲಿಯರ್ ಮಾಡಪ್ಪ ಬೌನ್ಸರ್ ಇಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಜನಗಳೆಲ್ಲ ಕ್ಲಿಯರ್ ಮಾಡಿ ಅರ್ಥ ಮಾಡ್ಕಪ್ಪ. ಎಲ್ಲಾರು ಬಂದವ್ರು ಇಲ್ಲಿ ಬ್ಯಾರಿಗೇಟ್ ಒಳಗಡೆ ಇಟ್ಕೊಳ್ರಿ. ಅಲ್ಲಿ ಒಂದು ಅಬ್ದೋರಿ ಬಂದಿದ್ದು, ದಯವಿಟ್ಟು ಜನಗಳು ಯಾರು ಹೋಗ್ಬಿಡ್ರಿ, ಅದನ್ನ ಗಾಡಿ ಕಳಿಸ್ತಾರೆ. ಬನ್ನಿ ಅಣ್ಣ, ಹೊರಗೆ ಅಣ್ಣವ್ರೆಲ್ಲ ಬರ್ರಿ ಈ ಕಡೆ. ಈಗ ವರ್ತೂರು ನಾನು ಹೊರಗಡೆ ನೋಡಕ್ ಬರ್ತಾ ಇದ್ದ ನೋಡಿ. ಸ್ವಲ್ಪ ಬರ್ರಿ ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ, ಸೈಡ್ ಬನ್ನಿ ಸರ್ ಸ್ವಲ್ಪ. ಯಾರ್ದ ಹೋರಿ ಅದ ಯಾರ್ದ ಹೋರಿ ಅದ ಯಾರ್ದ ಹೋರಿ ಅಲ್ಲ ಯಾರ್ದ ನೀ ಇಲ್ಲಿ ಇಟ್ಕೊಂಡ್ಬಿಡ್ರಿ. ಊಟ ಏನಾರ ಮಾಡಾಕಿದಾರ ಅಷ್ಟೊತ್ತಲ್ಲಿ ಬಿಟ್ಕೊಳ್ರಿ. ಅದಾದ್ಮೇಲೆ ನೀವು ಇಟ್ಕೊಳ್ರಿ, ಟೋಕನ್ ನಂಬರ್ ಕರೀತಾರೆ. ಅವಾಗ ಆಯಾ ಟೋಕನ್ ಅವರು ಅಲ್ಲಿ ಬಂದಿರ್ತಾರೆ. ಬನ್ನಿ ಬನ್ನಿ ಸೈಡ್ ಬನ್ನಿ. ಮನೆ ನೋಡಿ ಈ ಕಡೆ ಬನ್ನಿ, ಸೈಡ್ ಬನ್ನಿ. ನಮ್ಮ ಟೆಕ್ನಾಲಜಿ ಬಿಡದಿನಲ್ಲಿ ದಿನಾಂಕ 21ನೇ ತಾರೀಕು 22ನೇ ತಾರೀಕು ನಾನು ಬರ್ತಾ ಇದ್ದೀನಿ. ನೀವು ಬಂದ್ರೆ ಜೈ ಹಳ್ಳಿಕ. ನೋಡುತ್ತೀವಿ ಈಗ ಬಗ್ಗೆ ನಾನು ಕೇಳಿದ್ವಿ. ಬಹಳ ಅದೃಷ್ಟ, ಮತ್ತೆ ಈ ಪಿಪಿ ಬಗ್ಗೆ ನಾನು ಹೇಳ್ಬೇಕು. ಇಡೀ ಕರ್ನಾಟಕದಲ್ಲಿ ಇವತ್ತು ಪಿಪಿ ಓರಿ ಅಂತಂದ್ರೆ ಪಿಪಿ ಮಾಡ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ. ಇವತ್ತು ಅದನ್ನ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಓರಿ ಇವತ್ತು ಪಿಪಿ ಬರ್ತೈತೆ ಅಂದ್ರೆ ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು. ಒಂದು ದಿನ ಕೂಡ ಟ್ರೈನಿಂಗ್ ಇಲ್ಲ ಓರಿಗೆ.
3 ಸಲ ಮಾಡೈತಿ ಇದು ಮೆರವಣಿಗೆ. ಸರ್ ಯಾರು ಕಾಣಿಸ್ತಿದೆ ಅಂತ ನೀವು ನಿಂತ್ಕೊಂಡೆ ಗೃಹ ಸರ್ ಬರ್ತಾ ಇದಾರೆ ಈಗ ನೋಡಿ ಅಲ್ಲಿ ಬರ್ತಾ ಇದಾರೆ ನೋಡೋದು